12ನೇಯ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 4 ಟಾಸ್ಕ್‌ಗಳು ನಡೆದಿದ್ದು, ಅದರಲ್ಲಿ ಕಾವ್ಯ, ಸೂರಜ್, ಗಿಲ್ಲಿ ಹಾಗೂ ರಘು ಈ 4 ಸ್ಪರ್ಧಿಗಳು ಟಾಸ್ಕ್ ಅನ್ನ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್‌ಗೆ ಆಯ್ಕೆಯಾಗಿರುತ್ತಾರೆ. ಹೌದು, ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆರಂಭವಾಗಿದ್ದು, ಅದರಲ್ಲಿ ಕಾವ್ಯ ಮತ್ತು ಸೂರಜ್ ಹಾಗೂ ಗಿಲ್ಲಿ ಹಾಗೂ ರಘು ಈ 4 ಸ್ಪರ್ಧಿಗಳು 2 ಗುಂಪುಗಳಾಗಿ ಆಡಲಿದ್ದಾರೆ. ಹೌದು, ಈ ಸ್ಪರ್ಧಿಗಳಿಗೆ ಒಂದು ಬಕೆಟ್‌ನ ಅರ್ಧ ಭಾಗವನ್ನ 2 ಕೈಗಳಿಗೆ ಜೋಡಿಸಲಾಗಿದೆ. ಬಿಗ್ ಬಾಸ್ ಸೂಚಿಸುವ ವಸ್ತುವನ್ನ ಇಬ್ಬರು ಸೇರಿ ಆ ಬಕೆಟ್‌ನ ಸಹಾಯದಿಂದ ತಂದು ಬಿಗ್ ಬಾಸ್ ನೀಡಿರುವ ಡಬ್ಬಿಯ ಒಳಗೆ ಹಾಕಬೇಕು. ಹೌದು, ಅದೇ ರೀತಿ ಯಾರು ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸುತ್ತಾರೋ ಆ ತಂಡ ಗೆದ್ದು ಅವರಿಬ್ಬರಲ್ಲಿ ಒಬ್ಬರು ಈ ವಾರದ ಕ್ಯಾಪ್ಟನ್ ಆಗಲಿದ್ದಾರೆ. ಹಾಗಾದ್ರೆ ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ಈ ಇಬ್ಬರಲ್ಲಿ ಈಗ ಬಿಗ್ ಬಾಸ್ ನೀಡಿರುವ ಟಾಸ್ಕ್ ಅನ್ನ ಗೆದ್ದು ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮುಂದುವರಿಯಲಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ಗೆ ತಪ್ಪಾಗಿ ಸಿಗುತ್ತೆ. ಬನ್ನಿ ಈಗ ನೋಡೋಣ. ಕಾವ್ಯ ಮತ್ತು ಸೂರಜ್ ಹಾಗೂ ಗಿಲ್ಲಿ ಹಾಗೂ ರಘು ಅವರನ್ನ ಬಿಗ್ ಬಾಸ್ 2 ತಂಡವನ್ನಾಗಿ ಮಾಡಿದ್ದು, ಇದರಲ್ಲಿ ಈ ವಸ್ತುಗಳನ್ನ ಸಂಗ್ರಹಿಸುವ ಟಾಸ್ಕ್ ಅನ್ನ ಗೆದ್ದು ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮುಂದುವರಿಲಿದ್ದಾರೆ ಅನ್ನೋದನ್ನ ಸೀಕ್ರೆಟ್ ರೂಮ್ ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾ ಅವರ ಆಯ್ಕೆಯಂತೆ ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ಅವರನ್ನ 2 ಟೀಮ್ಗಳನ್ನಾಗಿ ಮಾಡಿದ್ದು, ಈ ಟೀಮ್ ಆಗಿ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡುತ್ತಿದ್ದಾರೆ. ಹೌದು, ಕಾವ್ಯ ಹಾಗೂ ಸೂರಜ್ ಮತ್ತು ಗಿಲ್ಲಿ ಹಾಗೂ ರಘು ಈ ಸ್ಪರ್ಧಿಗಳಿಗೆ ಒಂದು ಬಕೆಟ್‌ನ ಅರ್ಧ ಭಾಗವನ್ನ ಇಬ್ಬರ ಕೈಗೆ ಜೋಡಿಸಲಾಗಿದ್ದು, ಬಿಗ್ ಬಾಸ್ ಸೂಚಿಸುವ ವಸ್ತುವನ್ನ ಇಬ್ಬರು ಸೇರಿ ಬಕೆಟ್‌ನ ಸಹಾಯದಿಂದ ತಂದು ಅಲ್ಲಿರುವ ಡಬ್ಬಿಯ ಒಳಗೆ ಹಾಕಬೇಕು. ಅದೇ ರೀತಿ ಹಲವಾರು ವಸ್ತುಗಳನ್ನ ಬಿಗ್ ಬಾಸ್ ಸೂಚಿಸಿದ್ದು, ಆ ವಸ್ತುಗಳನ್ನ 2 ಟೀಮ್ಗಳು ಸಂಗ್ರಹಿಸಿ ಆ ಡಬ್ಬಿಯ ಒಳಗೆ ಹಾಕಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಕಿಚನ್ ವೈಪ್ ಅನ್ನ ಸಂಗ್ರಹಿಸುವಂತ ಹೇಳುತ್ತಾರೆ. ಆಗ ಸೂರಜ್ ಹಾಗೂ ಕಾವ್ಯ ಅವರಿಗೆ ವೈಪ್ ನ ಮುಂದಿನ ಭಾಗ ಸಿಗುತ್ತೆ, ಹಾಗೆ ಗಿಲ್ಲಿ ಹಾಗೂ ರಘು ಅವರಿಗೆ ವೈಪ್ ನ ಹಿಂದಿನ ಭಾಗ ಸಿಗುತ್ತೆ. ಅದರಿಂದ ಉಸ್ತುವಾರಿಯಾಗಿದ್ದ ರಜತ್ ಈ ಮ್ಯಾಚ್ ಡ್ರಾ ಆಗಿದೆ ಅಂತ ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಉಸ್ತುವಾರಿಯಾಗಿದ್ದ ರಜತ್ ಹಾಗೂ ರಾಶಿಕಾ ನಡುವೆ ಈ ಬಗ್ಗೆ ವಾದ ಸಹ ನಡೆಯುತ್ತೆ. ಹಾಗೆ ಈ ವಿಷಯಕ್ಕಾಗಿಯೇ ಕಾವ್ಯ ಹಾಗೂ ಗಿಲ್ಲಿ ನಡುವೆ ಸಹ ಮಾತಿನ ಚಕಮಕಿ ಜೋರಾಗಿದೆ. ಹೌದು, ಕಾವ್ಯ ಅವರು ನಾವು ಈ ವೈಪ್ ನಿಂದ ಕ್ಲೀನ್ ಮಾಡ್ತೀವಿ, ಆದ್ರೆ ನೀವು ಆ ವೈಪ್ ನಿಂದ ಕ್ಲೀನ್ ಮಾಡಿ ತೋರಿಸ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ನಾವು ಇದೇ ರೀತಿ ವೈಪ್ ನಿಂದ ಕ್ಲೀನ್ ಮಾಡೋದು ಅಂತ ಹೇಳ್ತಾರೆ. ಇದೇ ಕಾರಣಕ್ಕಾಗಿ ಕಾವ್ಯ ಹಾಗೂ ಗಿಲ್ಲಿ ನಡುವೆ ಜಗಳ ಸಹ ಆರಂಭವಾಗಿದೆ. ಹಾಗಾದ್ರೆ ಬಿಗ್ ಬಾಸ್ ನೀಡಿರುವ ಈ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಕಾವ್ಯ ಹಾಗೂ ಸೂರಜ್ ತಂಡ ಅಥವಾ ಗಿಲ್ಲಿ ಹಾಗೂ ರಘು ತಂಡ ಈ 2 ತಂಡದಲ್ಲಿ ಈ ಟಾಸ್ಕ್ ಅನ್ನ ಗೆದ್ದು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆಯಾದ ಆ ತಂಡ ಯಾವುದು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ನೀಡಿದ ಈ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಹೆಚ್ಚು ವಸ್ತುಗಳನ್ನ ಸಂಗ್ರಹಿಸುವ ಮೂಲಕ ಕಾವ್ಯ ಹಾಗೂ ಸೂರಜ್ ತಂಡ ಈ ಟಾಸ್ಕ್ ಅನ್ನ ವಿನ್ ಆಗಿದೆ ಅಂತ ಹೇಳಲಾಗ್ತದೆ. ಹೌದು, ಕಾವ್ಯ ಹಾಗೂ ಸೂರಜ್ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯಲಿದ್ದು, ಇವರಿಬ್ಬರಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿ 13ನೇ ವಾರದ ಕ್ಯಾಪ್ಟನ್ ಆಗಲಿದ್ದಾರೆ. ಆದ್ರಿಂದ ಕಾವ್ಯ ಹಾಗೂ ಸೂರಜ್ ಇವರಿಬ್ಬರಲ್ಲಿ 13ನೇ ವಾರದ ಕ್ಯಾಪ್ಟನ್ ಯಾರಾಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.